ಆತ್ಮೀಯ ಬಂಧುಗಳೇ, ಭಗವಂತನ ನುಡಿಗಳು. ಇವತ್ತಿನ ವಿಷಯ ಏನು ಅಂತ ತಿಳ್ಕೊಳ್ಳೋಣ. ಮನುಷ್ಯನ ಹೃದಯದಲ್ಲಿ ಸದಾ ಭಯದ ಸಾಮ್ರಾಜ್ಯ ಇರುತ್ತೆ ಅಲ್ವಾ? ಎಲ್ಲರ ಹೃದಯದಲ್ಲಿ ಒಂದಲ್ಲ ಒಂದು ರೀತಿಯ ಭಯ ಅನ್ನೋದು ಇದ್ದೇ ಇರುತ್ತೆ. ಹೇಳ್ಬೋದು ಬಾಯಿ ಮಾತಿಗೆ, ನನಗೆ ಯಾವುದ್ರಲ್ಲೂ ಭಯ ಇಲ್ಲ ಅಂತಂದ್ಬಿಟ್ಟು. ಆದರೂ ಕೂಡ ಯಾವುದಾದ್ರೂ ಒಂದು ವಿಷಯದಲ್ಲಾದರೂ ಅವನಿಗೆ ಭಯ ಅನ್ನೋದು ಇದ್ದೇ ಇರುತ್ತೆ. ಇಲ್ಲಿ ಸಾಮ್ರಾಜ್ಯನೇ ಇರುತ್ತೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಕೆಲವೊಂದು ಸರ್ತಿ ಸಂಪತ್ತೆಲ್ಲಿ ನಾಶ ಆಗಿಬಿಡುತ್ತೋ, ಎಲ್ಲಿ ನಂದೆಲ್ಲ ಲೂಟಿ ಹೊಡ್ಕೊಂಡು ಹೋಗ್ಬಿಡ್ತಾರೋ, ಎಲ್ಲಿ ಕಿತ್ಕೊಂಡು ಹೋಗ್ಬಿಡ್ತಾರೋ ಅಂತ ಭಯ ಇರುತ್ತೆ. ಕೆಲವೊಂದು ಸರಿ ನನಗೆಲ್ಲ ಅವಮಾನ ಆಗಿಬಿಡುತ್ತೋ ಅಂತ ಭಯ ಇರುತ್ತೆ. ಕೆಲವೊಂದು ಸರಿ ನಮ್ಮವರಿಂದ ಎಲ್ಲಿ ನಾವು ದೂರ ಆಗಿಬಿಡ್ತೀವೋ ಅನ್ನುವಂಥ ಭಯ. ಈ ರೀತಿ ಬೇರೆ 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 ರೀತಿಯ ಭಯಗಳಿರುತ್ತೆ. ಅದಕ್ಕೋಸ್ಕರನೇ ಭಯ ಇರೋದು ಎಲ್ರಿಗೂ ಕೂಡ ಸ್ವಾಭಾವಿಕ ಅಂತ ಅನಿಸ್ಬಿಡುತ್ತೆ. ಭಯ ಅನ್ನೋದು ಸ್ವಾಭಾವಿಕವಾಗಿ ಇರುವಂಥದ್ದು, ಇಲ್ಲದೆ ಇರೋರು ಯಾರೂ ಇಲ್ಲ ಅಂತ ನಮ್ಗೆ ಅನಿಸುತ್ತೆ ತಾನೇ. ಯಾವಾಗಲಾದರೂ ನಾವು ವಿಚಾರ ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾನೆ ಭಗವಂತ. ಯಾವುದೇ ಸ್ಥಿತಿ ಅಥವಾ ವಸ್ತು ಭಯಕ್ಕೆ ಜನ್ಮ ಕೊಡುತ್ತೋ ಅದರಿಂದನೇ ನಮಗೆ ದುಃಖ ಬರುತ್ತಾ? ಅಂದರೆ ಈಗ ಯಾವುದಾದ್ರೂ ಒಂದು ಪರಿಸ್ಥಿತಿ, ಒಂದು ಘಟನೆ ನಡೆದಿರುತ್ತೆ ಅಥವಾ ಯಾವುದೋ ಒಂದು ವಸ್ತು, ಅದು ಭಯಕ್ಕೆ ಜನ್ಮವನ್ನು ಕೊಡುತ್ತಾ ಅಥವಾ ಅದರಿಂದನೇ ನಮಗೆ ದುಃಖ ಅನ್ನೋದು ಬರುತ್ತಾ? ಇಲ್ಲ. ಈ ರೀತಿ ಯಾವ ನಿಯಮನೂ ಇಲ್ಲ. ಅಂದರೆ ಏನು, ಯಾವುದೋ ಒಂದು ಭಯ ಇರುತ್ತಲ್ಲ ಅದರಿಂದ ನಮಗೆ ದುಃಖ ಬರುತ್ತೆ ಅನ್ನೋದು ನಿಯಮನೇ ಇಲ್ಲ. ಈಗ ಎಲ್ಲರ ಅನುಭವ ಹೇಳೋದು ಏನಪ್ಪ ಅಂತಂದರೆ, ಭಯವನ್ನು ಹೊಂದೋದ್ರಿಂದ ಭವಿಷ್ಯದ ದುಃಖದ ನಿವಾರಣೆ ಆಗೋದಿಲ್ಲ. ಈಗ ನಾವು ಯಾವುದೋ ಒಂದು ವಿಷಯಕ್ಕೆ ನಾವು ಭಯ ಪಡ್ತೀವಿ ಅಂದಿದ ತಕ್ಷಣ ನಮಗೆ ದುಃಖ ಹೊರಟೋಗ್ಬಿಡುತ್ತಾ? ಇಲ್ಲ. ಈ ಭಯ ಅಂತಂದರೆ ಏನು? ಮುಂದೆ ಬರುವಂಥ ದುಃಖದ ಕಲ್ಪನೆ ಮಾತ್ರ. ಭಯ ಅಂದರೆ ಅದು ಒಂದು ಸಪ್ರೇಟ್ ಅಲ್ಲ. ನಮಗೆ ಯಾವುದೋ ಒಂದು ದುಃಖ ಬರುತ್ತೆ ಮುಂದೆ ಅನ್ನೋದಕ್ಕೆ ನಾವೊಂದು ಕಲ್ಪನೆ ಮಾಡ್ಕೊಳ್ತೀವಲ್ವಾ, ಅದನ್ನು ಭಯ ಅಂತ ಕರೆಯೋದು. ಸ್ವಲ್ಪ ಯೋಚನೆ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ ಈ ವಿಷಯ. ಅಂದರೆ ಈಗ ನನಗೆ ಯಾವುದ್ರ ಬಗ್ಗೆ ಏನೋ ಒಂದು ಕಳ್ತನ ಅಂತಂದರೆ ಭಯ ಇರುತ್ತೆ. ಅಂದರೆ ನನ್ನ ಮನೇಲಿ ಎಲ್ಲಿ ಕಳ್ತನ ಆಗಿಬಿಡುತ್ತೋ ಅಂದರೆ ಅದು ಮುಂದೆ ಬರುವಂತಹ ಒಂದು ದುಃಖದ ಕಲ್ಪನೆ. ಹೀಗಾಗಿಬಿಡಬಹುದು ಅಂತ ನಾನು ಕಲ್ಪನೆ ಮಾಡ್ಕೊಳ್ತೀನಲ್ಲ, ಅದರ ಹೆಸರನ್ನು ಭಯ ಅಂತ ಹೇಳೋದು. ವಾಸ್ತವದ ಜೊತೆ ಅಂದರೆ ಈಗ ನಡೀತಾ ಇದೆಯಲ್ಲ ಅದರ ಜೊತೆ ಇದಕ್ಕೆ ಯಾವ ಸಂಬಂಧನೂ ಇಲ್ಲ. ಭಯ ಅಂತಂದರೆ ಕೇವಲ ಭಯ ಮಾತ್ರ. ಭಯ ಅಂತಂದರೆ ಕೇವಲ ಕಲ್ಪನೆ ಮಾತ್ರ ಅಲ್ವಾ? ಇದರಿಂದ ಮುಕ್ತರಾಗಿ ನಿರ್ಭಯರಾಗೋದು ಅಷ್ಟೊಂದು ಕಷ್ಟನಾ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಭಯವನ್ನು ಬಿಡಿ. ಮುಂದೆ ಬರುವಂಥ ದುಃಖದ ಒಂದು ಕಲ್ಪನೆ ಭಯ ಅಷ್ಟೇ ಹೊರತು ಮುಂದೆ ದುಃಖ ಬರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಆದರೆ ನಾವು ಅದನ್ನು ಕಲ್ಪನೆ ಮಾಡ್ಕೊಳ್ತೀವಿ, ಅದಕ್ಕೆ ನಮಗೆ ಭಯ ಆಗೋದು. ಸೊ ಈಗ ನೀವು ಈ ಕಾಲದಲ್ಲಿ ಈ ಒಂದು ಸಮಯದಲ್ಲಿ ಬದುಕಿ, ಆವಾಗ ನಮಗೆ ಭಯನೂ ಇರೋದಿಲ್ಲ, ಏನೂ ಇರೋದಿಲ್ಲ. ಈಗೇನಾಗ್ತಾ ಇದೆಯೋ ಅದನ್ನು ಎದುರಿಸ್ಕೊಂಡು ಹೋಗ್ತಾ ಇರೋದು. ಮುಂದೆದು ಕಲ್ಪನೆ ಯಾಕೆ ಮಾಡ್ಕೋಬೇಕು? ಕಲ್ಪನೆ ಮಾಡ್ಕೊಳ್ಳೋದ್ರಿಂದ ತಾನೇ ಭಯ ಆಗೋದು. ಅದನ್ನು ಬಿಡಬೇಕು ಅಂತಂದ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಈ ವಿಷಯಕ್ಕೆ ಮಹಾಭಾರತದಿಂದ ಯಾವ ಘಟನೆಯನ್ನು ನಾವು ತಗೋಬೋದು ಅಂತಂದರೆ, ಹಸ್ತಿನಾಪುರದಿಂದ ಭೀಷ್ಮರು ಗಾಂಧಾರಕ್ಕೆ ಬರ್ತಾರೆ. ಅವರು ಬಂದಾಗ ಅವ್ರು ಯುದ್ಧಕ್ಕೋಸ್ಕರನೇ ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಗಾಂಧಾರದವರು ತಿಳ್ಕೊಳ್ತಾರೆ. ಅದರಲ್ಲಿ ಈಗ ಗಾಂಧಾರಿ ಮತ್ತು ಅವಳ ಅತ್ತಿಗೆ ತಾಯಿ ಇವರೆಲ್ಲ ಅರಮನೆ ಒಳಗಡೆ ಇರುವಂಥವ್ರಲ್ವಾ, ಅವ್ರಿಗೂ ಈ ವಿಷಯ ಗೊತ್ತಾಗತ್ತೆ. ಇವರು ಹಸ್ತಿನಾಪುರದವರು ಗಾಂಧಾರದ ಮೇಲೆ ಆಕ್ರಮಣ ಮಾಡೋಕ್ಕೆ ಬಂದ್ಬಿಟ್ಟಿದ್ದಾರೆ, ಈಗ ಯುದ್ಧ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ಒಂದು ಕಲ್ಪನೆ ಮಾಡಿಕೊಂಡು, ವಿಷಯ ಸರಿಯಾಗಿ ಗೊತ್ತಿರೋದಿಲ್ವಲ್ಲ, ಅವ್ರು ಹಾಗೆ ಕಲ್ಪನೆ ಮಾಡ್ಕೊಳ್ತಾರೆ. ಆವಾಗ ಅವ್ರ ಅತ್ತಿಗೆ ಇರ್ತಾಳಲ್ಲ, ಅವಳು ತುಂಬ ಹೆದರ್ಕೊಳ್ತಾಳೆ. ಏನೆಲ್ಲ ಆಗ್ಬಿಡುತ್ತೋ, ನಮ್ಮ ಕಥೆ ಮುಗಿದೋಯ್ತು, ನಾವೆಲ್ಲ ಇವಾಗ ಇಲ್ಲೇ ಆಳ್ತಾ ಕೂತ್ಕೊಂಡಿರ್ಬೇಕಷ್ಟೇ, ಏನಾಗುತ್ತೋ ಅಂತ ಕಾಯ್ತಾ ಕೂತ್ಕೋಬೇಕು ಅಂತಂದ್ಬಿಟ್ಟು ಅವಳು ಅಂದರೆ ಇಲ್ಲಿ ಕಲ್ಪನೆ ಮಾಡಿಕೊಂಡ್ಳು. ಈಗ ಯುದ್ಧ ಆಗುತ್ತೆ, ಯುದ್ಧದಲ್ಲಿ ಏನೇನೆಲ್ಲ ಆಗುತ್ತೆ, ಯಾರ್ಯಾರೆಲ್ಲ ಸಾಯ್ತಾರೆ, ಮತ್ತು ರಾಣಿಯರಿಗೂ ಅಂದರೆ ಅರಮನೆ ಒಳಗಡೆ ಇರುವಂಥ ಹೆಂಗಸರಿಗೆ ಏನೆಲ್ಲ ಸಿಚುವೇಶನ್ ಬರುತ್ತೆ ಅದೆಲ್ಲ ನೆನಪಿಸ್ಕೊಂಡು ಅವಳು ಹೆದರ್ಕೊಂಡು ಅವಳು ಮಾತಾಡ್ತಾ ಇರ್ತಾಳೆ, ಅಳ್ತಾಳೆ ಕೂಡ. ಆದರೆ ಗಾಂಧಾರಿ ನೋಡಿ, ಅವಳಿಗೆ ಕತ್ತಲೆ ಅಂದ್ರೇ ಆಗೋದಿಲ್ಲ, ಅಷ್ಟು ಹೆದರಿಕೆ ಅವಳಿಗೆ. ಕತ್ತಲೆನೇ ನೋಡಿದ್ರೇ ಹೆದರಿಕೆ.
ಅಂಥವಳು ಏನು ಹೇಳ್ತಾಳೆ ಅಂತಂದರೆ, ನಾನು ಯುದ್ಧಕ್ಕೆ ಹೋಗಿ ಹೋರಾಡ್ತೀನಿ ಅಂತ ಹೇಳ್ತಾಳೆ. ನಾವು ಕೈ ಕಟ್ಕೊಂಡು ಕೂತ್ಕೋಬಾರ್ದು, ಈ ಸಮಯದಲ್ಲಿ ನಾವು ಹೆದರ್ಕೊಳ್ಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಮತ್ತೆ ಅವಳು ಏನು ಹೇಳ್ತಾಳೆ ಅಂದರೆ, ನನ್ನ ಗುರುಗಳು ಏನು ಹೇಳಿದ್ದಾರೆ ಅಂತಂದರೆ, ಭಯ ನಮ್ಮ ಮುಂದೆ ಎದುರಾದಾಗ ನಾವು ಭಯ ಪಡಬಾರ್ದು, ಅದನ್ನು ಆಲಿಂಗನೆ ಮಾಡ್ಕೊಳ್ಬೇಕು. ಅಂದರೆ ಅರ್ಥ ಏನು? ಅದನ್ನು ಎದುರಿಸ್ಬೇಕು ಅಂತ ಅರ್ಥ. ಅಲ್ಲಿ ಏನೋ ಒಂದು ಘಟನೆ ಬಂತು ಅಂತ ಹತ್ಕೊಂಡು ಕೂತ್ಕೊಳ್ಳೋದಲ್ಲ, ನಮಗೆ ಹೆದರಿಕೆ ಆದರೆ ಆ ಹೆದರಿಕೆನೇ ಆಲಿಂಗನೆ ಮಾಡ್ಕೊಂಬಿಡ್ಬೇಕು. ಅದು ಅವಾಗೇನು ಮಾಡೋದಕ್ಕಾಗಲ್ಲ ಅಂತಂದ್ಬಿಟ್ಟು ಅರ್ಥ. ಈಗ ನಮ್ಮ ಜೀವನದಲ್ಲೂ ಕೂಡ ಈ ರೀತಿಯ ಒಂದು ಸಂದರ್ಭ ಬಂದಿರುತ್ತೆ. ಹೆದರ್ಕೊಂಡಷ್ಟು ಹೆದರಿಕೆ ಆಗ್ತಾನೇ ಇರುತ್ತೆ, ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ಅದನ್ನು ಎದುರಿಸ್ದಾಗ, ನಾವು ಮುಂದೆ ನಿಂತ್ಕೊಂಡು ಎದುರಿಸಿದಾಗ ಭಯ ಹೊರಟೇ ಹೋಗ್ಬಿಡುತ್ತೆ ಅಲ್ವಾ? ಯೋಚನೆ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಏನಾದರೂ ಈ ರೀತಿ ಘಟನೆ ಆಗಿದೆಯಾ? ಆ ರೀತಿ ನೀವು ಎದುರಿಸಿದ್ದೀರಾ ಅಂತಂದ್ಬಿಟ್ಟು ಯೋಚನೆ ಮಾಡಿ ನೋಡಿದಾಗ ಗೊತ್ತಾಗತ್ತೆ. ಹರೇ ಕೃಷ್ಣ.